ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಶ್ರೀ, ನಾನು ಡೆಂಟಿಸ್ಟ್. ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ. ಕೇರೀಸ್ ಅಂದರೆ ಡಿ.ಕೆ ಅಂದರೆ ಎಲ್ಲನೂ ಮೆನ್ಷನ್ ಮಾಡಿದ್ದೀನಿ. ಹಲ್ಲು ಹುಳ ತಿಂದ ಅಂದರೆ ಏನು, ಇದೇನು ಹಲ್ಲು ಹುಳ ತಿಂದಿದೆ ಅಂತಂದರೆ ಈ ಕೇರೀಸು ಡಿ.ಕೆ ಎಲ್ಲನೂ ಒಂದೇ. ಹಲ್ಲು ಹುಳ ತಿಂದಂದರೆ ಏನು ಅಂತಂದರೆ ಇವೆಲ್ಲ ಕಣ್ಣಿಗೆ ಕಾಣಿಸೋ ಹುಳ ಅಲ್ಲ, ಇವೆಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಅಂದರೆ ಮೈಕ್ರೋಸ್ಕೋಪಲ್ಲಿ ಏನು ಸೂಕ್ಷ್ಮದರ್ಶಕ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ನೋಡೋವು ಇವೆಲ್ಲ. ಸೊ ಇವೆಲ್ಲ ಹುಳ ಕಣ್ಣಿಗೆ ಕಾಣಿಸ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಆ್ಯಂಡ್ ಇದು ಕೇರೀಸ್ ಹೇಗಾಗುತ್ತೆ ಅಂತಂದರೆ, ನೀವು ಯಾವುದಾದ್ರೂ ಸ್ಟಿಕ್ಕಿ ಫುಡ್ ತಿಂದಿರ್ತೀರ, ಅಂದರೆ ಎಕ್ಸಾಂಪಲ್ ಸ್ವೀಟ್ಸ್ ಆಗಲಿ ಅಥವಾ ಚಾಕ್ಲೇಟ್ಸ್ ಆಗಲಿ ಅಂತವೆಲ್ಲ, ಆ ಸ್ಟಿಕ್ಕಿ ಫುಡ್ ನೀವು ತಿಂದಿದ್ದು ಜಾಸ್ತಿ ಹೊತ್ತು ಅಲ್ಲೇ ಇತ್ತು ಅಂತಂದರೆ, ಅದೇ ಪ್ಲೇಸಲ್ಲಿ ಇತ್ತು ಅಂತಂದರೆ ಈ ಬ್ಯಾಕ್ಟೀರಿಯಾ ಏನು ಮಾಡ್ತವೆ, ಆ್ಯಸಿಡ್ನ ರಿಲೀಸ್ ಮಾಡ್ತವೆ. ಸೊ ಇದರಿಂದ ನಿಮ್ಮ ಹಲ್ಲು ಹಾಳಾಗುತ್ತೆ. ಸೊ ಇದನ್ನು ನಾವು ಕೇರೀಸ್ ಅಂತ ಅಂತೀವಿ. ಆ್ಯಂಡ್ ಈ ಕೇರೀಸ್ ಎಲ್ಲಿ ಬೇಕಾದರೂ, ಅಂದರೆ ಹಲ್ಲು ಮೇಲೆ ಬರ್ಬೋದು ಅಥವಾ ಎರಡು ಹಲ್ಲಿನ ನಡುವೆನೂ ಬರ್ಬೋದು. ಒಂದೊಂದು ಸಲ ನಮಗೂ ಕ್ಲಿನಿಕಲ್ಲಿ ಕಾಣಿಸಲ್ಲ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ, ಹಲ್ಲಿನ ನಡುವೆ ಇತ್ತಂದರೆ ನಮ್ಗೆ ಹೊರಗಡೆ ಕಾಣಿಸೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಎಕ್ಸ್ರೇ ನೋಡಿ ಅದರಲ್ಲಿ ಕೇರೀಸ್ ಇತ್ತು ಅಂದ್ರೂ ಹೇಳ್ತೀವಿ. ಸೊ ಇದಕ್ಕೇನು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇದೆ ಅದನ್ನು ಮಾಡಿಸ್ಕೋಬಹುದು. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಡೆಂಟಲ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತೀನಿ.